ನಿನಗೆ ತಿಳಿಸಿ ಹೇಳಲೇನು ಸಿಗೂಸ? ಆಳೆ ತುಂಬಿ ನಿಂತಿರುವ ಹೆಣ್ಣು ಬೆಳದಿಂಗಳಾಗಿ ಇರುವ ನನ್ನ ಮಂಚದಲ್ಲಿ ಚಂದ್ರನಂತೆ ಶೋಭಿಸಿ ಸೂರ್ಯನ ತಪ್ಪಿಸೋ ಪುಡಿ ನೀಡು ಮಾರೆ. ನಾನು ಸಕ್ಕರೆಯಂತೆ ಕೂಡಿ ವಿಷ ಸರ್ಪ ತುಂಬಿದ ಈ ನಾಗೇಂದ್ರನಿಗೆ ಸೌಂದರ್ಯ ಎಂಬುದು ಐದು ಮಾತ್ರ ಇರುತ್ತದೆ. ಅದನ್ನು ಕಳೆದುಕೊಳ್ಳಬೇಡ. ಸುಮ್ಮನೆ ಆಟ ಮಾಡದೆ ನನ್ನ ಮನಸ್ಸಿಗೆ ತಂಪು ನೀಡಿ ನನ್ನನ್ನು ಪತಿಯಾಗಿ ಸ್ವೀಕಾರ ಮಾಡ. ಓಡಿ ಓಡಿ ಬರೋದಕ್ಕೆ ನಾನೇನು ಬೀದಿಯಲ್ಲಿ ನಿಂತ ವೇಷ ಅಲ್ಲ. ಹೆಣ್ಣು ಓದಿದರೆ ನಾನೇ, ಕೂಡಿದರೆ ಹೆಮ್ಮಾರೆ. ಆ ಮುಕ್ಕಣ್ಣ ಶಿವನಿಗೂ ಕೂಡ ಮೂರನೇ ಕಣ್ಣು ಹೆಣ್ಣು. ಅಷ್ಟೇ ಯಾಕೆ ಇಡೀ ಜಗತ್ತಿನ ಜೀವರಾಶಿಗಳು ಕೂಡ ಹೆಣ್ಣು. ಅಷ್ಟೇ ಅಲ್ಲ, ನಿನ್ನನ್ನ ಹೆತ್ತು ಹೊತ್ತು ಬೆಳೆಸಿದವಳು ಕೂಡ ಒಂದು ಹೆಣ್ಣು. ಅದನ್ನ ಮರಿಬೇಡ. ಓ ಸತಿ ಶಿವರಾಮಯ್ಯ ತೊಟ್ಟಿಲಿದ್ದ ಹಸುಗೀಸಿ ಹೊತ್ತು ತಾಯದೆ ಅದು ಯಾಗಿದೆ ಅಂತ ಸುಮ್ಮನೆ ಆಟ ಮಾಡಿದ್ರೆ ನನ್ನನ್ನು ಪತಿಯಾಗಿ ಸ್ವೀಕಾರ ಮಾಡು. ಅತ್ಯಂತ ಯಾರು ಹೋಗುತ್ತೆ ನಿನ್ನ ಪ್ರಾಣ. ನನ್ನ ಪ್ರಾಣ ಇದೆ ಈ ಕ್ಷಣ ಈ ಭೂಮಿ ಮೇಲೆ ಹೋದ್ರು ಸರಿ. ನನ್ನ ಜಾಗದಲ್ಲಿ ನಿನ್ನ ಅಕ್ಕಳು ಈ ಜಾಗದಲ್ಲಿ ನಿನ್ನ ಅಕ್ಕಳು ತಂಗಿ ಇದ್ದಿದ್ರೆ ಏನ್ ಮಾತಾಡ್ತಿದ್ದ? ಎಲ್ಲ ತವಳೆ ಹೊರ್ಡ್ತಾ ಇರು. ಸುಮ್ಮನೆ ಹೊರಟೋಗಲು ಬಂದಿಲ್ಲ ಭಾಗ್ಯ. ಕಂಡುದು ತಾಗಿದ್ರು ಕೂಗಿದ್ದು ಕೋಗಿಲಾಗಬೇಕು. ನಿನ್ನಂತರ ಸತುಂಬಿ ನಿಂತಿರುವ ಹಣ್ಣನ್ನು ಕಚ್ಚಿ ತಿನ್ನಲೇಬೇಕೆಂಬುದೇ ಈ ನಾಗೇಂದ್ರನ ಆಸೆ. ಇಡೀ ಸಾಮ್ರಾಜ್ಯಕ್ಕೆ ಲಂಕಾಧಿಪತಿ ರಾವಣನ ಕೂಡ ನೋಡಿ ಸೀನ್ ಮುಗಿಲಿ ನೀನು ಮಾಡ್ತೀನಿ ಬಂದ ನನಗೆ ಎಚ್ಚರ ಹೇಳುವೆ ಹುಟ್ಟಿನ ಗರತಿ ಸಮಾಜದ ಬಗ್ಗೆ ಹೇಳ್ತೇನೆ ಕೇಳು. ಕಾಲೇಜ್ ಹೋಗಿನಂತೆ ಹೇಳಿ ಬಸ್ ಪಾಸ್ ಮಾಡಿಸಿಕೊಂಡು ಪಾರ್ಕಿಗೆ ಹೋಗಿ ಮತ್ತೊಬ್ಬರಿಗೆ ಕಾಲೆತ್ತುವ ಹೆಣ್ಣು ಮಕ್ಕಳೆತ್ತಿಲ್ಲ. ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರು. ಮತ್ತೊಬ್ಬ ಮಿಂಡನಿಗೆ ಸೆರಗುವಾಸಿ ಗರ್ಭವತಿಯಾಗಿ ಬಂದು ಗಂಡನಿಗೆ ಗರ್ಭ ನಿಂತಿದೆ ಎಂದು ಊರಿಗೆಲ್ಲ ಊಟ ಹಾಕಿಸುವ ಭಾರತೀಯರ ಸೋಗಿನ ಬಂಡ ರಂಡರೆಟ್ಟಿಲ್ಲ ಐದಿನ ಸಮಾಜದಲ್ಲಿ. ಸಾಕ ಇಲ್ಲ ಇನ್ನು ಬೇಗ ಬಗ್ಗೆ ಇಷ್ಟೊತ್ತು ಹೆಣ್ಣಿನ ಬಗ್ಗೆ ಇಷ್ಟೊತ್ತು ಮಾತಾಡುದಲ್ಲ. ಒಂದು ಹೆಣ್ಣು ಕೇಳೋದಕ್ಕೆ ಗಂಡಸೇ ಕಾರಣ ಆಗಿರ್ತಾನೆ. ನೆನಪಿರ್ಲಿ. ಇಷ್ಟೆಲ್ಲ ಹೆಣ್ಣಿನ ಬಗ್ಗೆ ಮಾತಾಡೋ ನೀನು ಒಬ್ಬ
ಇಷ್ಟೊಂದು ಮಾತಾಡೋಕೆ ಬಿಟ್ಟಿದ್ದೆ ತಪ್ಪಾಯ್ತು. ಮನುಷ್ಯನೆಂದಾದರೂ ಕರೆ, ಇಲ್ಲ ರಾಕ್ಷಸನೆಂದಾದರೂ ಕರೆ. ಕಾಮದಾಗುವುದು. ಇದೇ ರೀತಿ ನನ್ನ ಬಾಯ್ಮುಟ್ಟಕ್ಕೆ ಬಂದ್ರೆ ನಿನ್ನ ಶಿರವನ್ನ ಪಡೆದು ದಾರಣ ಕಟ್ಟೋದಕ್ಕೆ ಈ ಭೂಮಿಯ ಒಬ್ಬ ಶೂರ ಇದ್ದೇ ಇರ್ತಾನೆ. ಶೂರರು? ನಾನೇ ಅವನ ಸೂರನಾಗಿರುವಾಗ ಎಲ್ಲಿದ್ದು ಬಾಲೆ ಒಮ್ಮೆ ನೀನು ವಯಸ್ಸು ನನ್ನ ಚದುರಂಗದಲ್ಲಿ ಭಾಗವಹಿಸಲು ಬಂದ ನೀನೆಲ್ಲ ಬಂದು ನಿನ್ನಂತ ಕಾಮ ತುಂಬಿದ ರಾಕ್ಷಸನ ರಕ್ತ ಕುಡಿದು ಕೊಳ್ಳನ್ನು ಬಗೆರು ಬಂದಿರೋ ಸೂರ್ಯನ ಕಿರಣ ಅಂತ ಹೊಳೆತರೋ ಓದ್ರ ಸಮರ್ಥ. ಏ ಸಮರ್ಥ, ಸೂರ್ಯನ ಕಿರಣನಾದರೇನೋ ಹುಣ್ಣಿಮೆ ಚಂದ್ರನಾದರೇನೋ ನೋಡು ಬರೀ ನನ್ನ ದಾರಿಗೆ ಅಡ್ಡ ಬರ್ಬೇಡ. ನಿನ್ನ ಹೊರಡೋಗು. ಒಂದು ಹುಡುಗಿಯನ್ನು ಬಿಟ್ಟು ಹೋಗಲು ನಾನೇನೋ ನಿಮ್ ತರ ಇನ್ನೊಬ್ರು ಮನೆಗೆ ಬಿದ್ದಿರೋ ನಾಯಿ ಅಂತ ತಿಳ್ಕೊಂಡಿದ್ದೇನೋ. ಭಾರತಾಂಬೆ ಎಮ್ಮೆ ಪುತ್ರ ಈ ಸಮರ್ಥ. ಭಾರತಾಂಬೆಯ ಎಮ್ಮೆ ಪುತ್ರ ಅದು ನೀನು. ಏಯ್, ಇದೇ ತುಂಬಿದ ಸಮಾಜದಲ್ಲಿ ದ್ರೌಪದಿಯ ಸೀರೆ ಎಳೆಯುವಾಗ ಎಲ್ಲಿ ಹೋಗಿತ್ತು ಆ ನಿನ್ನ ಪೌರುಷ? ಏ ಸಮರ್ಥ, ತೋಳದ ಬೈಗೆ ಆಹುತಿಯಾಗುವೆ ಗುರಿ ಗುರಿಯ. ಕುರಿ ಬರೆಯಲ್ಲ ಸಿಂಹದ ಮರೆ. ಸಿಂಹದ ಮರಿ. ಇದೇ ಮುಟ್ನಳ್ಳಿಯಲ್ಲಿ ಕೋಟೆ ಅಂತಿರುವ ಈ ನಾಗೇಂದ್ರನಿಗೆ ಬೆದರಿಕೆ. ಮಗು ಅದೆಂದಿಗೂ ಸಾಧ್ಯವಿಲ್ಲ. ನೋಡು, ನನ್ನ ತಾಯಿಗೆ ಆಟ ಮಾಡ್ಬಿಡಲಿ ದೊಡ್ಡ ಸಮ. ಒಂದು ಹುಡುಗಿಯನ್ನ ಬಿಟ್ಟು ಹೋಗಿ ಬರೆಯಕಣ ಏನು ಬಂದಿರೋದು ಮಾನ ಕಾಪಾಡುತ್ತೀಯ. ಇಲ್ಲಿಂದ ಹೊರಟೋರೆ ಸರಿ. ಭಾಗ್ಯ, ಇದೊಂದು ಸಮಯದಲ್ಲಿ ಏನಾಯ್ತು? ಮತ್ತೊಂದು ಸಮಯದಲ್ಲಿ ನೋಡಿಕೊಳ್ಳುತ್ತೇನೆ. ಆವಿಗೆ ಅರಿಲಿನಲ್ಲಿ ಮಾತ್ರ ವಿಷ. ಈ ನಾಗೇಂದ್ರನಿಗೆ ಮೈ ತುಂಬ ವಿಷ.